ದತ್ತಾತ್ರೇಯರು ಪ್ರಕೃತಿಯ ವಿವಿಧ ಅಂಶಗಳಿಂದ 24 ಗುರುಗಳನ್ನು ಸ್ವೀಕರಿಸಿದರು ಎಂದು ಶ್ರೀಮದ್ಭಾಗವತ ಮಹಾಪುರಾಣದಲ್ಲಿ ವಿವರಿಸಲಾಗಿದೆ. ದತ್ತಾತ್ರೇಯರು ತಮ್ಮ 24 ಗುರುಗಳಿಂದ ಒಂದು ಮಹತ್ವದ ಜೀವನ ಪಾಠವನ್ನು ಕಲಿತರು. ದತ್ತಾತ್ರೇಯರು ಪ್ರತಿಯೊಬ್ಬ ಗುರುವಿನಿಂದ ಪಡೆದ ಸಂದೇಶವನ್ನು ನಾವು ತಿಳಿಯೋಣ. ಮೊದಲನೆಯದಾಗಿ ಭೂಮಿಯು ಎಲ್ಲರ ಭಾರವನ್ನು ಸಹಿಸಿಕೊಂಡು ಎಲ್ಲರಿಗೂ ಉಪಕಾರ ಮಾಡುತ್ತದೆ. ಇದರಿಂದ ಸಹನೆ, ಕ್ಷಮೆ ಮತ್ತು ಪರೋಪಕಾರವನ್ನು ಕಲಿತರು. ಎರಡನೆಯದಾಗಿ ವಾಯು. ಗಾಳಿ ಎಲ್ಲೆಡೆ ಸಂಚರಿಸಿದರೂ ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಹಾಗೆಯೇ ಮನುಷ್ಯನು ಲೋಕದಲ್ಲಿ ಇದ್ದರೂ ಆಸಕ್ತಿಗೆ ಬದ್ಧನಾಗಬಾರದು. ಮೂರನೆಯದಾಗಿ ಆಕಾಶವು ಎಲ್ಲವನ್ನೂ ಆವರಿಸಿಕೊಂಡಿದ್ದರೂ ಯಾವುದರಿಂದಲೂ ಪ್ರಭಾವಿತವಾಗುವುದಿಲ್ಲ. ಆತ್ಮವು ಹಾಗೆಯೇ ನಿರ್ಮಲ ಮತ್ತು ನಿರ್ಲಿಪ್ತವಾಗಿರುತ್ತದೆ. ನಾಲ್ಕನೆಯದು ನೀರು ಶುದ್ಧತೆಯನ್ನು ನೀಡುತ್ತದೆ. ಸಜ್ಜನರು ಕೂಡ ತಮ್ಮ ನಡವಳಿಕೆಯಿಂದ ಇತರರ ಜೀವನವನ್ನು ಪವಿತ್ರಗೊಳಿಸಬೇಕು. ಐದನೆಯದು ಅಗ್ನಿ ಯಾವುದನ್ನಾದರೂ ಸ್ವೀಕರಿಸಿ ತನ್ನ ತೇಜಸ್ಸನ್ನು ಕಾಪಾಡಿಕೊಳ್ಳುತ್ತದೆ. ಜ್ಞಾನಿಯು ಕೂಡ ಲೋಕದಲ್ಲಿ ಇದ್ದರೂ ತನ್ನ ಗುಣವನ್ನು ಕಳೆದುಕೊಳ್ಳಬಾರದು. ಆರನೆಯದು ಚಂದ್ರನ ಕಲೆಗಳು ಹೆಚ್ಚುತ್ತವೆ ಮತ್ತು ಕಡಿಮೆಯಾಗುತ್ತವೆ, ಆದರೆ ಚಂದ್ರನು ಬದಲಾಗುವುದಿಲ್ಲ. ಹಾಗೆಯೇ ದೇಹ ಬದಲಾಗಿದ್ದರೂ ಆತ್ಮ ಶಾಶ್ವತವಾಗಿರುತ್ತದೆ. ಏಳನೆಯದು ಸೂರ್ಯನು ನೀರನ್ನು ಹೀರಿಕೊಂಡು ಮತ್ತೆ ಮಳೆಯಾಗಿ ಹಿಂದಿರುಗಿಸುತ್ತಾನೆ. ಪಡೆದದ್ದನ್ನು ಸಮಾಜಕ್ಕೆ ಹಿಂದಿರುಗಿಸಬೇಕು. ಎಂಟನೆಯದು ಪಾರಿವಾಳವು ತನ್ನ ಕುಟುಂಬದ ಮೇಲಿನ ಅತಿಯಾದ ಮಮತೆಯಿಂದಾಗಿ ಬಲೆಗೆ ಬೀಳುತ್ತದೆ. ಅತಿಯಾದ ಆಸಕ್ತಿ ದುಃಖಕ್ಕೆ ಕಾರಣವಾಗುತ್ತದೆ. ಒಂಬತ್ತನೆಯದು ಅಜ್ಗರ ಅಂದರೆ ಹಾವು ಆಹಾರಕ್ಕಾಗಿ ಓಡಾಡುವುದಿಲ್ಲ, ಸಿಕ್ಕಿದರಲ್ಲಿ ತೃಪ್ತಿಯಿಂದ ಇರುತ್ತದೆ. ಆ ಹಾವಿನಿಂದ ತೃಪ್ತಿಯ ಮಹತ್ವವನ್ನು ಕಲಿತರು. ಹತ್ತನೆಯದು ಸಮುದ್ರ. ನದಿಗಳು ಸೇರಿದರೂ ಸಮುದ್ರ ತುಂಬಿ ಹರಿಯುವುದಿಲ್ಲ. ಬೇಸಿಗೆಯಲ್ಲಿ ನೀರು ಕಡಿಮೆಯಾದರೂ ದುಃಖಪಡುವುದಿಲ್ಲ. ಸುಖ ದುಃಖಗಳಲ್ಲಿ ಸಮಚಿತ್ತತೆ ಇರಬೇಕು. 11ನೆಯದು ಪತಂಗ. ಬೆಂಕಿಯ ಮೋಹಕ್ಕೆ ಒಳಗಾಗಿ ಪತಂಗ ಸುಟ್ಟು ಹೋಗುತ್ತದೆ. ರೂಪ ಸೌಂದರ್ಯದ ಮೋಹವು ನಾಶಕ್ಕೆ ಕಾರಣವಾಗಬಹುದು. 12ನೆಯದು ಜೇನುನೊಣ. ಜೇನುನೊಣವು ಅನೇಕ ಹೂಗಳಿಂದ ಸ್ವಲ್ಪ ಸ್ವಲ್ಪ ಜೇನು ಸಂಗ್ರಹಿಸುತ್ತದೆ. ಜ್ಞಾನವನ್ನು ಕೂಡ ವಿವಿಧ ಮೂಲಗಳಿಂದ ಪಡೆಯಬೇಕು ಎನ್ನುವುದನ್ನು ಕಲಿತರು. 13ನೆಯದು ಜೇನು ಸಂಗ್ರಹಿಸುವವನು. ಜೇನುನೊಣ ಕಷ್ಟಪಟ್ಟು ಸಂಗ್ರಹಿಸಿದ ಜೇನನ್ನು ಮತ್ತೊಬ್ಬನು ತೆಗೆದುಕೊಂಡು ಹೋಗುತ್ತಾನೆ. ಅತಿಯಾದ ಸಂಗ್ರಹವು ವ್ಯರ್ಥ ಎಂದು ಅರಿತರು. 14ನೆಯದು ಆನೆ. ಹೆಣ್ಣಾನೆಯ ಮೋಹಕ್ಕೆ ಒಳಗಾಗಿ ಗಂಡಾನೆ ಬಲೆಗೆ ಬೀಳುತ್ತದೆ. ಇದರಿಂದ ಇಂದ್ರಿಯ ನಿಯಂತ್ರಣವು ತುಂಬ ಅಗತ್ಯ ಎನ್ನುವುದನ್ನು ಕಲಿತರು. 15ನೆಯದು ಜಿಂಕೆ. ಮಧುರ ಸಂಗೀತದ ಮೋಹಕ್ಕೆ ಒಳಗಾಗಿ ಜಿಂಕೆ ಬೇಟೆಗಾರನ ಕೈಗೆ ಸಿಗುತ್ತದೆ. ಕಿವಿಯ ಆಸಕ್ತಿಯು ಬಂಧನಕ್ಕೆ ಕಾರಣವಾಗಬಹುದು ಎನ್ನುವುದನ್ನು ಕಲಿತರು. 16ನೆಯದು ಮೀನು. ಆಹಾರದ ಆಸೆಯಿಂದ ಮೀನು ಕೊಕ್ಕೆಗೆ ಸಿಗುತ್ತದೆ. ನಾಲಿಗೆಯ ನಿಯಂತ್ರಣ ಬಹಳ ಮುಖ್ಯ ಎಂದು ಕಲಿತರು. 13ನೆಯದು ಪಿಂಗಳೆ ಎಂಬ ವೇಶ್ಯೆ ಒಂದು ರಾತ್ರಿ ಗ್ರಾಹಕರಿಗಾಗಿ ಕಾಯುತ್ತಾ ನಿರಾಶಳಾದಳು. ಕೊನೆಗೆ ಆಸೆ ಬಿಟ್ಟಾಗ ಶಾಂತಿ ದೊರೆಯಿತು. ಆಸೆ ತ್ಯಾಗದಿಂದ ಸುಖ ಸಿಗುತ್ತದೆ ಎಂದು ಕಲಿತರು. 18ನೆಯದು ಗಿಡಗ. ಮಾಂಸದ ತುಂಡನ್ನು ಹಿಡಿದಿದ್ದ ಗಿಡಗವನ್ನು ಇತರ ಪಕ್ಷಿಗಳು ಕಾಡಿದವು. ಅದನ್ನು ಬಿಟ್ಟ ತಕ್ಷಣ ಶಾಂತಿ ದೊರೆಯಿತು. ತ್ಯಾಗದಲ್ಲಿ ನೆಮ್ಮದಿ ಇದೆ ಎನ್ನುವುದನ್ನು ಕಲಿತರು. 19ನೆಯದು ಮಗುವಿಗೆ ಮಾನ ಅಪಮಾನಗಳ ಚಿಂತೆ ಇರುವುದಿಲ್ಲ. ನಿಷ್ಕಪಟತೆ ಮತ್ತು ನಿರಾಳತೆಯನ್ನು ನಾವು ಅದರಿಂದ ಕಲಿಯಬೇಕೆಂದು ಅರಿತರು. 20ನೆಯದು ಕನ್ಯೆ. ಒಬ್ಬ ಕನ್ಯೆ ಅತಿಥಿಗಳು ಬಂದಾಗ ತನ್ನ ಕೈಯಲ್ಲಿದ್ದ ಬಳೆಗಳು ಶಬ್ದ ಮಾಡುತ್ತವೆ ಎಂದು ಅದನ್ನು ತೆಗೆದಳು. ಇದರಿಂದ ಏಕಾಂತ ಮತ್ತು ಮೌನದ ಮಹತ್ವವನ್ನು ದತ್ತಾತ್ರೇಯರು ಕಲಿತರು. 21ನೆಯದು ಬಾಣ ತಯಾರಕನು ತನ್ನ ಕೆಲಸದಲ್ಲಿ ಎಷ್ಟು ಏಕಾಗ್ರತನಾಗಿದ್ದನೆಂದರೆ ರಾಜನು ಆತನ ಎದುರು ಹೋದರೂ ಆತ ಗಮನಿಸಲಿಲ್ಲ. ಏಕಾಗ್ರತೆ ಯಶಸ್ಸಿನ ಮೂಲ ಎನ್ನುವುದನ್ನು ಕಲಿತರು. 22ನೆಯದು ಹಾವು ತನ್ನ ಮನೆ ಕಟ್ಟಿಕೊಳ್ಳುವುದಿಲ್ಲ, ಬೇರೆ ಜೀವಿಗಳ ಬಿಲದಲ್ಲಿ ವಾಸಿಸುತ್ತದೆ. ಅನಗತ್ಯ ಬಂಧನಗಳು ಮತ್ತು ಆಸ್ತಿಪಾಸ್ತಿಗಳ ಮೋಹವನ್ನು ಕಡಿಮೆ ಮಾಡಬೇಕು ಎಂದು ಅರಿತರು. 23ನೆಯದು ಜೇಡ ತನ್ನಿಂದಲೇ ಜಾಲವನ್ನು ಸೃಷ್ಟಿಸಿ ಮತ್ತೆ ತನ್ನೊಳಗೆಯೇ ಸೇರಿಕೊಳ್ಳುತ್ತದೆ. ಹಾಗೆಯೇ ಪರಮಾತ್ಮನು ಸೃಷ್ಟಿಯನ್ನು ಉಂಟು ಮಾಡಿ ತನ್ನಲ್ಲೇ ಲೀನಗೊಳಿಸುತ್ತಾನೆ ಎಂದು ಕಲಿತರು. 24ನೆಯದು ಭೃಂಗಿಕೀಟ. ಭೃಂಗಿಯ ಮೇಲೆ ನಿರಂತರ ಧ್ಯಾನ ಮಾಡಿದ ಕೀಟವು ಭೃಂಗಿಯ ಸ್ವರೂಪವನ್ನು ಪಡೆಯುತ್ತದೆ ಎಂಬ ಉದಾಹರಣೆಯಿಂದ ಮನಸ್ಸು ಯಾವ ವಿಷಯದಲ್ಲಿ ನಿರಂತರ ನೆಲೆಸುತ್ತದೆಯೋ ಅದೇ ಸ್ವಭಾವವನ್ನು ಹೊಂದುತ್ತದೆ ಎಂಬ ಪಾಠವನ್ನು ಕಲಿತರು. ದತ್ತಾತ್ರೇಯರ 24 ಗುರುಗಳ ಮುಖ್ಯ ಸಂದೇಶವೇನೆಂದರೆ ಪ್ರಕೃತಿಯ ಪ್ರತಿಯೊಂದು ವಸ್ತು, ಪ್ರಾಣಿ, ಘಟನೆ ಮತ್ತು ವ್ಯಕ್ತಿಯಿಂದಲೂ ಜೀವನದ ಅಮೂಲ್ಯ ಪಾಠಗಳನ್ನು ಕಲಿಯಬಹುದು. ಅದಕ್ಕಾಗಿ ದತ್ತಾತ್ರೇಯರು ಜಗತ್ತೇ ಒಂದು ಮಹಾನ್ ಗುರು ಎಂದು ಹೇಳಿದ್ದಾರೆ.